ನಮ್ಮ ಹೆಸರು ಮಹೇಶ್ ಅಂತ. ನಮ್ಮದು ಇಲ್ಲೇ ದ್ಯಾವರಹಳ್ಳಿ. ನಮ್ಮ ಮೇಲೆ ದಿನಾಂಕ 27ನೇ ತಾರೀಕು 1ನೇ ತಿಂಗಳು ಇದೇ ವರ್ಷದಲ್ಲಿ 2026ನೇ ಒಂದು ಇಸ್ವಿಯಲ್ಲಿ ಒಂದು ಘಟನೆ ನಡೀತದೆ. 9:15 ಟೈಮಲ್ಲಿ ಈ ಬಾಲಕುಂಟಳ್ಳಿ ಗಂಗಾಧರ, ಇವನು ಚಿಕ್ಕಬಳ್ಳಾಪುರ DSS ಲೀಡ್ರ್. ಇವನು ಬಾಲಕುಂಟಳ್ಳಿ ಗಂಗಾಧರ ಇವನು ಏನು ಮಾಡ್ತಾನೆ, ಇವನು ಸಹಚರರು ಬಂದುಬಿಟ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಎಡಗೈಗೆ ಚಾಕುವಿನಿಂದ ತಿವಿದುಬಿಟ್ಟು, ನಮ್ಮ ಚಾಕುವಿನಿಂದ ಚಾಕು ಹಾಕ್ಬಿಟ್ಟು ಇಲ್ಲೆಲ್ಲ ಖಾರದ ಪುಡಿ ಹಾಕ್ಬಿಟ್ಟು ಓಡೋಗ್ಬಿಟ್ಟಿರ್ತಾರೆ. ಇಲ್ಲಿ ನಾವು ಬಂದು ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ಎಲ್ಲ ತಗೊಂಡು ಮನೆ ಪೊಲೀಸ್ನವರೆಲ್ಲ ತಗೊಂಡು ಅಲ್ಲಿ ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾವ್ರೆ. ಸುಮಾರು ಘಟನೆ ನಡೆದು ಸುಮಾರು 5 ತಿಂಗಳಾಗಿದೆ. ಘಟನೆ ನಡೆದು ಇದುವರೆಗೂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿಲ್ಲ. ಯಾಕೆ ಇವಾಗ ನಾವು ಬಂದು ಕೇಳ್ತಾ ಇದ್ದೀವಿ, ಸರ್ ಏನಾಯಿತು, ನಮ್ಮ ಕೇಸ್ ಏನಾಯಿತು, ನಮ್ಗೆ ಈ ರೀತಿ ಅಂತ ನಮಗೆ ಅನ್ಯಾಯ ಆಗಿದೆ, ಈ ರೀತಿ ಕೇಸ್ ಏನಾಯಿತು ನಮ್ಮದು ಅಂತ ಹೇಳಿದಾಗೆಲ್ಲ, ಇಲ್ಲ ಇದು ತನಿಖೆಯಲ್ಲಿದೆ, ನಾವು ನಾಳೆ ಹಾಕ್ತೀವಿ, ನಾಡ್ದು ಹಾಕ್ತೀವಿ, ಇನ್ನು 15 ದಿವಸ, ಒಂದು ವಾರ ನಾವು ಚಾರ್ಜ್ ಶೀಟು ಫೈಲು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳ್ಕೊಂಡೇ ಬಂದಿದೆ ಹೊರತು ಯಾವುದೇ ಕಾರಣಕ್ಕೆ ಇದುವರೆಗೂ 5 ತಿಂಗಳಾಗಿದೆ ಚಾರ್ಜ್ ಶೀಟ್ ಫೈಲ್ ಮಾಡಿಲ್ಲ. ಇದರಿಂದ ನಮಗೆ ಅನ್ಯಾಯ ಆಗ್ತಾಯಿದೆ. ಯಾಕಂದರೆ ನಮ್ಮ ಮೇಲೆ ಏನು ಅನ್ಯಾಯ ಮಾಡಿದ್ರು, ನಮಗೆ ಚಾಕು ಹಾಕ್ಬಿಟ್ಟು ಏನೋ ತಪ್ಪಿಸ್ಕೊಂಡಿದ್ದು ಅಕ್ಯೂಸ್ಡು ಆರಾಮಾಗಿ ಓಡಾಡ್ತಾವ್ರೆ. ಯಾವುದೇ ರೀತಿಯಂಥ ಒಂದು ಭಯ ಇಲ್ಲದೇ ತಿರ್ಗಾನು ನಮಗೆ ಬೆದರಿಕೆ ಹಾಕೋ ಕೆಲಸಗಳು ಇವರು ಮಾಡ್ತಾ ಇರೋದ್ರಿಂದ ಕೂಡಲೇ ಇವರು ಕೋರ್ಟ್ಗೆ ಸಬ್ಮಿಟ್ ಮಾಡಿದರೆ ಅವ್ರಿಗೆ ನಮಗೊಂದು ಭಯ ಇರ್ತಿತ್ತು. ನ್ಯಾಯಾಲಯದ ಮೇಲೆ ಒಂದು ಕಾನೂನು ಇದೆಯಪ್ಪ, ನಾವು ಯಾವುದೇ ರೀತಿಯಂಥ ಬೇರೆ ಕೆಲಸಗಳು ತಪ್ಪು ಕೆಲಸಗಳಿಗೆ ಹೋಗಬಾರ್ದು ಅನ್ನೋದನ್ನು ಅವರಿಗೆ ಮನವರಿಕೆ ಆಗ್ತಿತ್ತು. ಇವಾಗ ಅದನ್ನು ಅವ್ರಿಗೆ ಒಂದು ಯಾವುದೇ ರೀತಿಯಂಥ ಕಾನೂನು ಮೇಲೆ ವಿಶ್ವಾಸವಿಲ್ಲದೆ, ಕಾನೂನು ಮೇಲೆ ಭಯ ಇಲ್ಲದೆ ಆರೋಪಿಗಳು ಓಡಾಡ್ತಾ ಇರೋದ್ರಿಂದ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತೇಳ್ಬಿಟ್ಟು ನಾವು ಓಡಾಡ್ತಾ ಇದ್ರು ಕೂಡ ಇಲ್ಲಿ ಪೊಲೀಸು ಮನೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ನಾನು ಸುಮಾರು ಇಲ್ಲಿ ಲೆಟರ್ ಕೊಟ್ಟಿದ್ದು ನೋಡಿ, ಇಲ್ಲಿ 8/5/2026 ಇವತ್ತು ಡೇಟ್ ನೋಡ್ಕೊಳ್ಳಿ. ಸುಮಾರು 1 ತಿಂಗಳ ಹಿಂದೆಗಡೆ ಸಾಹೇಬ್ರಿಗೆ ಒಂದು ರಿಕ್ವೆಷನ್ ಲೆಟರ್ ಕೊಟ್ಟಿದ್ದೀನಿ. ದಯವಿಟ್ಟು ನಮಗೆ ನ್ಯಾಯ ಒಲಿಸ್ಕೊಡಿ, ನೀವು ತನಿಖೆಯನ್ನು ಬೇಗ ಮುಗಿಸ್ಕೊಟ್ಬಿಟ್ಟು ಅಂತಿಮವಾಗಿ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾನು ರಿಕ್ವೆಷನ್ ಲೆಟರ್ ಕೊಟ್ಟಿದ್ದೀನಿ. ಇಲ್ಲೇನಾಗಿದೆ, ಇವನು ಬಾಲಕುಂಟಳ್ಳಿ ಗಂಗಾಧರ DSS ಲೀಡ್ರು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರ ಮಗನೂ ಕೂಡ ಇದುವರೆಗೂ ಕಂಪ್ಲೇಂಟಲ್ಲಿ ಅವನ ಮಗ ಇದ್ದಾರೆ ಅಂತ ಹೇಳಿದ್ರು ಕೂಡ ಇದುವರೆಗೂ ಪೊಲೀಸ್ ಸ್ಟೇಷನ್ಗೆ ಒಂದು ಸತಿ ಕೂಡ ಅವ್ರನ್ನ ಕರೆಸಿಲ್ಲ. ಇದ್ರ ಉದ್ದೇಶ ಏನು ಗೊತ್ತಾಗುತ್ತೆ ಅಂದರೆ, ಬಡವರು ಮೇಲೂ ಕೀಳು, ದುಡ್ಡಿರೋರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ ಅನ್ನೋದು ಗೊತ್ತಾಗುತ್ತೆ ಒಂದು ವಿಚಾರ. ಇನ್ನೊಂದು ವಿಚಾರ ಏನಾಗುತ್ತೆ ಅಂದರೆ, ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನದ ಅಡಿಯಲ್ಲಿ ತಪ್ಪು ಯಾರು ಮಾಡಿರ್ತಾರೋ ಅವ್ನಿಗೆ ಶಿಕ್ಷೆ ಆಗಲೇಬೇಕು. ಅಂಥದ್ರಲ್ಲಿ ಅಧಿಕಾರಿಗಳಾದಾಗ ನಿಷ್ಪಕ್ಷಪಾತದಿಂದ ತನಿಖೆ ಮಾಡಿ ಏನಾಗಿದೆ, ಯಾರು ಹಲ್ಲೆ ಮಾಡಿದಾರೋ ಅವ್ರನ್ನೆಲ್ಲ ಕರೆಸಿ ಖುದ್ದಾಗಿ ಏನಾಯಿತು, ಘಟನೆ ಆಯಿತು ಅನ್ನೋದು ಕೇಳಬೇಕಾಗಿತ್ತು. ಇದುವರೆಗೂ ಅವ್ರನ್ನ ಯಾವುದೇ ರೀತಿಯಂಥ ಅಕ್ಯೂಸ್ಡ್ DSS ಲೀಡ್ರು ಅವನ ಮಗ ಏನಿದೆನೋ ಇದುವರೆಗೂ ಪೊಲೀಸ್ ಸ್ಟೇಷನ್ಗೆ ಕರೆಸಿಲ್ಲ, ಒಂದು ವಿಚಾರ. ಇನ್ನೊಂದು ಏನಾಗಿದೆ, ಇಲ್ಲಿ ನಾವು ಸುಮಾರು ಇವಾಗ 5 ತಿಂಗಳಾಯಿತು. 5 ತಿಂಗಳಿಂದನೂ ಯಾವುದೇ ಕಾರಣಕ್ಕೂ ಚಾರ್ಜ್ ಶೀಟು ಸಬ್ಮಿಟ್ ಮಾಡ್ತಾಯಿಲ್ಲ. IGP ಸಾಹೇಬ್ರಿಗೂ ಗಮನಕ್ಕೆ ತಗೊಂಡ್ಬಂದಿದ್ವಿ, SP ಸಾಹೇಬ್ರಿಗೂ ನಾವು ಗಮನಕ್ಕೆ ತಗೊಂಡ್ಬಂದಿದ್ವಿ. ಪ್ರತಿಯೊಬ್ಬರಿಗೂ ಗಮನಕ್ಕೆ ತಗೊಂಡು, ಸರ್ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಅವರು ಪಿಟಿಷನ್ ಇಸ್ಕೊಂಡು ನಮಗೂ ಲೆಟರ್ಗಳು ಕೊಟ್ಟಿದ್ದಾರೆ, ನೀವು ವಿಶ್ವನಾಥಪುರ ಪೊಲೀಸ್ ಸ್ಟೇಷನ್ಗೆ ಭೇಟಿ ಮಾಡಿ, ವಿಶ್ವನಾಥಪುರ ಪೊಲೀಸ್ ಸ್ಟೇಷನ್ಗೆ ಭೇಟಿ ಮಾಡಿ ಅಂತ ಹೇಳ್ಬಿಟ್ಟು ನಮಗೂ ಹಿಂಬರ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿಯಲ್ಲಿ ನಾವು ಎಲ್ಲೋ ಹೈಯರ್ ಆಫೀಸರ್ ಅಥಾರಿಟಿಗೆ ತಗೊಂಡೋದ್ರೂ ಕೂಡ ಅವರು ನಿಷ್ಪಕ್ಷಪಾತದಿಂದ ನಮ್ಗೆ ಇಲ್ಲಿಗೆ ಕಳಿಸ್ತಾರೆ ಹೊರತು ಇದು ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಅವನು ಬಾಲಕುಂಟಳ್ಳಿ ಗಂಗಾಧರ ತುಂಬ ಪ್ರಭಾವಿ ರಾಜಕಾರಣಿ ವ್ಯಕ್ತಿಗಳಿಂದ ಅವನು ರಾಜಕಾರಣಿ ವ್ಯಕ್ತಿಗಳಿಂದ ಏನನ್ನ ಮಾಡಿ ಪ್ರಚಾರ ಮಾಡಿಸ್ಬಿಟ್ಟು ಈ ಕೇಸ್ನ ಮುಚ್ಚಾಕಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ಪ್ರಚಾರ ಮಾಡಿಸ್ಕೊಂಡು ಈ ಕೇಸ್ನ ಏನನ್ನ ಮಾಡಿಬಿಟ್ಟು ಇಲ್ಲೇ ಕ್ಲೋಸ್ ಮಾಡಿಬಿಡಬೇಕು, ಬೇರೆ ಕಡೆ ಮುಂದೆ ಹೋಗಬಾರ್ದು. ಇದು ಏನು ಮಾಡಿದ್ದಾನೆ ಬಾಲಕುಂಟಳ್ಳಿ ಗಂಗಾಧರು, ಇವನು ಏನು ಮಾಡಿದ್ದಾನೆ ಅಂದರೆ, ಒಂದು ಚಿಕ್ಕಬಳ್ಳಾಪುರದಲ್ಲಿ ಇವನ ಮೇಲೆ ಒಂದು ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗಿದೆ. ಈ ಪೋಕ್ಸೋ ಕೇಸ್ ರಿಜಿಸ್ಟರ್ ಆದಾಗ ಅವನು ರಾಜಿ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಹಲ್ಲೆ ಮಾಡಿಸಿದ್ದ. ಇವಾಗ ಕೇಸು ಇಲ್ಲಿ ಚಾರ್ಜ್ ಶೀಟ್ ಸಬ್ಮಿಟ್ ಆದರೆ ಅವನಿಗೆ ಬೇಲ್ ಕ್ಯಾನ್ಸಲೇಷನ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ಎಲ್ಲ ಪ್ರಭಾವಿ ರಾಜಕೀಯ ಮುಖಂಡರುಗಳಿಂದ ಫೋನ್ ಮಾಡಿಸ್ಕೊಂಡು ತಡಿಯೋ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಗೆ ನ್ಯಾಯ ಸಿಗಬಾರ್ದು ಅನ್ನೋ ಕೆಲಸವನ್ನು, ಇದನ್ನೇ ಕೇಸ್ನ ಮುಚ್ಚಾಕಬೇಕು, ಇಲ್ಲೇ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಬಾರ್ದು ಎನ್ನೋ ಹುಮ್ಮಸ್ಸಲ್ಲಿ ಅಧಿಕಾರಿಗಳು ಮಾಡ್ತಾವ್ರೆ. ಪ್ಲಸ್ ಬಾಲಕುಂಟಳ್ಳಿ ಗಂಗಾಧರ DSS ಲೀಡ್ರು ಅವನು ಸಪೋರ್ಟಿಂದ ರಾಜಕಾರಣಿ ವ್ಯಕ್ತಿಗಳಿಂದ ಫೋನ್ ಮಾಡಿಸ್ಕೊಂಡು ಇಲ್ಲಿ ದೇವನಹಳ್ಳಿ ತಾಲೂಕಿನ ಒಂದು DSS ಸಂಘಟನೆಗಳು ಒಂದು ಪ್ರಭಾವ ಬಳಸ್ಕೊಂಡು ತುಳಿಯುವಂಥ ಕೆಲಸ ಮಾಡ್ತವ್ರೆ. ನಮಗೆ ಯಾವುದೇ ಕಾರಣಕ್ಕೂ ಸುಮಾರು 5 ತಿಂಗಳಿಂದ ನಮಗೆ ಯಾವುದೇ ಕಾರಣಕ್ಕೂ ಒಂದು ಚೂರು ಕೂಡ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ನಮಗೆ ಅಲ್ಲೇ ಒಳಗಾದ್ಮೇಲೆ ನಾವು ಯಾವ ರೀತಿ ಇದೆಯೋ ಅದು ನಿಷ್ಪಕ್ಷಪಾತದಿಂದ ತನಿಖೆ ಮಾಡಿ ಅವರು ನಮಗೆ ಎಷ್ಟು ಬೇಕಾದ ನಮಗೆ ನ್ಯಾಯ ಒಲಿಸ್ಕೊಡ್ಬೇಕಾಗಿತ್ತು. ಅವನು ಬೇಲ್ ಕ್ಯಾನ್ಸಲೇಷನ್ ಆಗಿದೆ, 307 ಆಗಿದೆ, ಕಣ್ಣು ಖಾರ ಪುಡಿ ಹಾಕ್ಬಿಟ್ಟು ಅವರು 307 ಆಗಿದೆ. ಸುಮಾರು 8 ಇಂಚಸ್ ಇಂಜುರಿ ಆಗಿದೆ, ಮೆಡಿಕಲ್ ಸರ್ಟಿಫಿಕೇಟ್ ಇದೆ, ಪ್ರತಿಯೊಂದು ಇದೆ. ಆಮೇಲೆ ಏನಾಗಿದೆ, ಇಲ್ಲಿ ಲೋಕಲ್ ಲೀಡ್ರುಗಳನ್ನ DSS ಲೀಡರ್ ಆಗಿರೋದ್ರಿಂದ ಲೋಕಲ್ ದಲಿತ ಸಂಘಟನೆ ಮುಖಾಂತರ ಒತ್ತಡ ಹಾಕ್ಸೋದು, ರಾಜಕೀಯ ಮುಖಂಡರಿಂದ ಒತ್ತಡ ಹಾಕ್ಸೋದು, ಹಣ ಬಲದಿಂದ ಒತ್ತಡ ಹಾಕ್ಸ್ಬಿಟ್ಟು ಏನನ್ನ
ಮಾಡಿಬಿಟ್ಟು ನನ್ನ ಹತ್ರ ದುಡ್ಡಿದೆ, ಇವ್ರಿಗೆ ನ್ಯಾಯ ಸಿಗಬಾರ್ದು, ಇವ್ರು ಬಡವರು, ನನ್ನ ಹತ್ರ ದುಡ್ಡಿದೆ, ದುಡ್ಡನ್ನ ಒಂದು ಪ್ರಬಲ ಬಳಸ್ಕೊಂಡು ಕೇಸ್ ಮುಚ್ಚಾಕ್ಬೇಕು ನೋಡ್ತಾ ಇದ್ದಾರೆ. ಅದರಿಂದ ನಾವು ಇಲ್ಲಿ ಪೊಲೀಸ್ನವ್ರು ಕೇಳೋದು ಏನಪ್ಪ ಅಂದರೆ, ಮೊನ್ನೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನಾವು ಕೇಳ್ಕೊಳೋದ್ರಿಂದ, ಐಆರ್ ಅಧಿಕಾರಿಗಳಿಗೆ ಕೇಳ್ಕೊಳೋದ್ರಿಂದ ನಿಷ್ಪಕ್ಷಪಾತದಿಂದ ತನಿಖೆ ಮಾಡಿ ನಮ್ದು ಏನಿದೆಯೋ ಅದು ನಮಗೆ ನ್ಯಾಯ ಕೊಡಿಸ್ಕೊಡಿ ಅಂತಲೇ ಯಾವುದೇ ರೀತಿಯ ಒತ್ತಡಕ್ಕೆ ಮಾಡಿ ಅದೇ ನಿಷ್ಪಕ್ಷಪಾತದಿಂದ ತನಿಖೆ ಮಾಡಿ ಆದಷ್ಟು ಬೇಗ ನಮ್ಗೆ ನ್ಯಾಯ ಒಲಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ಅದು ಇದು ಅವರು ಯಾವುದೇ ಕಾರಣಕ್ಕೂ ಇಲ್ಲ ನಾನು ಡಿಲೇ ಮಾಡ್ತೀನಿ ಅನ್ನೋ ಏನನ್ನ ಅವರು ಮನಸ್ಸಲ್ಲಿ ಏನೇನು ಇದ್ದರೆ, ನಾವು ಸೋಮವಾರದಿಂದ ಖುದ್ದಾಗಿ ಇಲ್ಲೇ ಕೂತ್ಕೊಂಡು ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡ್ತೀವಿ ಇಲ್ಲೇ ಪೊಲೀಸ್ ಸ್ಟೇಷನ್ ಮುಂದೆ ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ. ನೀವಿನ್ನೂ ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.